ಇಬ್ಬರ ಮನಸ್ಥಿತಿ ಹೊಂದಾಣಿಕೆ ಆಗಲಿಲ್ಲ ಅಂದರೆ ದೂರ ಆಗೋದಕ್ಕೆ ಹೇಗೆ ಧೈರ್ಯ ಬೇಕೋ ಹೊಂದಾಣಿಕೆ ಆಗತ್ತೆ ಅನ್ನೋದಾದರೆ ಒಂದಾಗೋದಕ್ಕೆ ಧೈರ್ಯನೇ ಬೇಕಲ್ವಾ? ಸಮಾಜನ ಎದುರು ಹಾಕ್ಕೊಂಡು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಲ್ಲ, ಆದರೆ ಸಮಾಜನ ಒಪ್ಸೋ ಪ್ರಯತ್ನ ಮಾಡ್ಬೋದಲ್ವಾ? ಈಗ ನಿಮ್ಮ ಮುಂದೆ ನಿಂತು ನಾವು ಅದೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇ ಸಲ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದ್ರಿ, ಆದರೆ ಎಷ್ಟು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿರೋದನ್ನ ಹೇಳ್ತಾ ಇದ್ದೀರಾ. ವೆರಿ ಇಂಪ್ರೆಸಿವ್. ಆದರೆ ನನ್ನ ಪ್ರಶ್ನೆ ಇನ್ನೂ ಮುಗ್ದಿಲ್ಲ. ಮಾಧವ್ ಸರ್ ನಿಮ್ಮನ್ನ ಮದುವೆ ಆಗೋದಕ್ಕಿಂತ ಮೊದಲು ನಿಮ್ಮ ಮೇಲೆ ಸ್ನೇಹನ ಮೀರಿದ ಭಾವನೆ ಇತ್ತು ಅಂತ ಹೇಳಿದ್ರು. ಹಾಗಾದ್ರೆ ನಿಮಗೂ ಅವ್ರ ಮೇಲೆ ಮೊದಲೇ ಪ್ರೀತಿ ಇತ್ತಾ? ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು? ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಗೌರವ ಕೊಟ್ಕೊಂಡು ಖುಷಿಯಾಗಿರೋದು. ಸ್ನೇಹಿತರಾಗಿನೂ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೋದಲ್ವಾ? ಒಬ್ರಿಗೊಬ್ರು ಗೌರವ ಕೊಡ್ಬೋದಲ್ವಾ? ಖುಷಿಯಾಗಿರ್ಬೋದಲ್ವಾ? ಅಂದ್ರೆ ನಿಮ್ಗೆ ಅವ್ರ ಮೇಲಿದ್ದಿದ್ದು ಬರೀ ಸ್ನೇಹ ಅಷ್ಟೇ ಅಂತನಾ? ಮತ್ತ್ಯಾಕೆ ಮದ್ವೆ ಆದ್ರಿ? ಮದುವೆಯಲ್ಲಿ ಸಪ್ತಪದಿ ಶಾಸ್ತ್ರ ಮಾಡ್ತಾರಲ್ವಾ, ಅದರಲ್ಲಿ 7ನೇ ಹೆಜ್ಜೆ ಇಡೋ ಅರ್ಥನೇ ದಾಂಪತ್ಯದ ಮೊದಲನೇ ಹೆಜ್ಜೆ ಸ್ನೇಹ ಅಂತ. ಇಬ್ರು ಯಾವತ್ತೂ ಸ್ನೇಹಿತರಾಗಿರ್ತೀವಿ ಅಂತ. ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಅಥವಾ ಇನ್ಯಾವುದೇ ಸಂಬಂಧ ಆಗಿರ್ಬೋದು, ಇಬ್ಬರ ನಡುವೆ ಸ್ನೇಹ ಇದ್ರೆ ಮಾತ್ರ ಅಲ್ವಾ ಅದು ಗಟ್ಟಿಯಾಗೋದು. ನಮ್ಮಿಬ್ರ ಮಧ್ಯೆ ಅಂತ ಸ್ನೇಹ ಇದೆ, ಅದು ಮುಂದೆನೂ ಯಾವಾಗಲೂ ಇರುತ್ತೆ. ಇಷ್ಟು ದಿನ ನಾವು ಹೊರಗಡೆ ಓಡಾಡುವಾಗ ಜನ ನಮ್ಮನ್ನು ಅನುಮಾನದಿಂದ ನೋಡಿರ್ಬೋದು, ನೀವು ಸುದ್ದಿ ಬರೆದಿರ್ಬೋದು, ಆದರೆ ಈಗ ನಾವಿಬ್ಬರು ಮದುವೆ ಆಗಿದ್ದೀವಿ. ನನ್ನ ಕತ್ತಲ್ಲಿ ತಾಳಿ ಇರೋವರೆಗೂ ಯಾರೂ ನಮ್ಮ ಸಂಬಂಧನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾನೀಗ ಮಾಧವ್ ಅವ್ರ ಹೆಂಡತಿ.
ಮಾಡಿಸ್ತಿದ್ದೀನಿ ಅಷ್ಟೇ. ನನಗೂ ಸರಿಯಾದು ತಪ್ಪ್ಯಾವುದು ಅಂತ ಗೊತ್ತಾಗುತ್ತೆ ಸಿರಿ. ನೀನೇನು ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ. ಅಲ್ಲ, ತಾತ ನನ್ನ ದಂಡ್ಪಿಂಡ ಅಸಮರ್ಥ ಅಂತ ಬೈತಾದ್ರೆ ಕೋಪ ಬರಲ್ವಾ? ಈಗಲೂ ಅಷ್ಟೇ, ನನ್ನ ಕೈಲಿ ಏನು ಆಗಲ್ಲ ಅನ್ನೋ ಥರ ಗೇಲಿ ಮಾಡಿದ್ರೆ. ಗೇಲಿ ಅಂತಾರ ಅದನ್ನ? ನಿನ್ ಮೇಲಿರೋ ಕಾಳಜಿಗೆ ಅವ್ರು ಹಾಗೆ ಹೇಳಿದ್ದಷ್ಟೇ. ನಿನ್ ಕೆಲ್ಸ ಕಳ್ಕೊಂಡಿದ್ಯಾ ಅಂತ ಗೊತ್ತಾದಾಗ್ಲಿಂದ ಅವ್ರು ಯಾವತ್ತಾದ್ರೂ ನಿನಗೆ ಅವಮಾನ ಆಗೋ ರೀತಿನಲ್ಲಿ ಮಾತಾಡಿದಾರ? ಇನ್ಫ್ಯಾಕ್ಟ್ ನಿನಗೇನೇ ಸಹಾಯ ಬೇಕು ಅಂದ್ರೂ ಕೇಳು ಅಂತ ಹೇಳಿದಾರಲ್ವ ಅವರು? ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಹಾಗೆ ಮಾತಾಡಿದ್ರೆ ಅವ್ರಿಗೆ ನೋವಾಗಲ್ವಾ? ಅವರೆಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಸ್ಟಾಪ್ ಇಟ್ ಸಿರಿ. ನಿನಗೆ ಊರಿನವರು ಯಾರು ನೊಂದ್ಕೊಂಡ್ರು ಬೇಜಾರು ಮಾಡ್ಕೊಂಡ್ರು ಗೊತ್ತಾಗುತ್ತೆ. ಆದ್ರೆ ನನಗೆ ಬೇಜಾರಾದಾಗ ನಿನಗೆ ಕಾಣೋದೇ ಇಲ್ಲ ಅಲ್ವಾ? ಬೇರೆಯವರು ಅಂತೂ ಅರ್ಥ ಮಾಡ್ಕೊಳ್ಳಲ್ಲ, ನೀನಾದ್ರೂ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡ್ರೆ ಛೇ. ಇಷ್ಟು ದಿನ ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ದೇ ಇದ್ರು ನಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿತ್ತು. ಆದ್ರೀಗ ಅದು ಯಾವುದೂ ಇಲ್ಲ. ಸಿರಿ, ನೀನು ಏನು ಮಾಡ್ತಿದ್ಯಾ? ಮಾತ್ಗೂ ಅಣ್ಣಂಗೆ ಹೀಗೆ ಬೈತಿರ್ತೀಯಲ್ಲ, ಹೆಂಡತಿಯಾಗಿ ಇಷ್ಟೊಂದು ಕ್ರೂರಿ ಆದರೆ ಹೇಗೆ ಹೇಳು? ಪಾಪ ಹೇಗೆ ಬೇಜಾರು ಮಾಡ್ಕೊಂಡು ಹೋದ ನೋಡು. ನಿನಗೀಗ ಸಮಾಧಾನ ಆಗಿರ್ಬೇಕಲ್ವಾ? ಸಂಧ್ಯಾ, ನೀನು ಪ್ರೆಗ್ನೆಂಟ್ ಅನ್ನೋ ಒಂದೇ ಕಾರಣಕ್ಕೆ ನೀನು ಏನೇ ಅಂದರೂ ನಾನು ವಾಪಸ್ ಮಾತಾಡ್ತಿಲ್ಲ. ಬಟ್ ಅದನ್ನು ನನ್ನ ವೀಕ್ನೆಸ್ ಅಂದ್ಕೋಬೇಡ. ಸಮಯ ಬಂದರೆ ಮಾತಾಡಬೇಕಾಗತ್ತೆ. ಅಲ್ಲ, ನಾನೇನಂತೆ ಅಂತ? ಗಂಡ ಹೆಂಡತಿ ಅಂದಮೇಲೆ ಇಂಥದ್ದೆಲ್ಲ ಬರ್ತಾ ಇರತ್ತೆ. ನಮ್ಮಿಬ್ರ ಮಧ್ಯೆ ಏನೇ ಬಂದರೂ ಅದನ್ನು ನಾವು ನೋಡ್ಕೊಳ್ತೀವಿ. ಅಕಸ್ಮಾತ್ ನಮ್ಮಿಬ್ರು ಕೈಲಿ ಬಗೆಹರಿಸ್ಕೊಳಕ್ಕಾಗಲಿಲ್ಲ ಅಂದರೂ ಅಮ್ಮ ಇದ್ದಾರೆ, ತಾತ ಇದ್ದಾರೆ, ಅವ್ರು ನೋಡ್ಕೋತಾರೆ. ನೀನು ಇದರಲ್ಲೆಲ್ಲ ಇಂಟರ್ಫಿಯರ್ ಆಗಬೇಡ. ಸಂಧ್ಯಾ, ಈ ಟೈಮಲ್ಲಿ ಇಂಥ ವಿಷಯದಲ್ಲೆಲ್ಲ ತಲೆ ಹಾಕ್ತಾ ಇರೋದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಅಭಿ, ಇಟ್ಸ್ ನಾಟ್ ಗುಡ್ ಕಣೋ. ವೊಕೇಶನಲ್ ಓಕೆ, ಬಟ್ ನೀನು ಬೆಳಬೆಳಗ್ಗೆ ಈ ಥರ ಕುಡ್ಕೊಂಡು ಕೂತಿದ್ರೆ ಹೌ ಅಬೌಟ್ ಯುವರ್ ಫ್ಯೂಚರ್? ಫ್ಯೂಚರ ಅದಿದ್ರೆ ತಾನೇ. ನನ್ನ ಡ್ಯಾಡೇ ನನ್ನ ಫ್ಯೂಚರ್ನ ಹಾಳು ಮಾಡಿಬಿಟ್ರು. ನನಗೆ ಮದುವೆ ಮಾಡೋ ದಿನ ಅವ್ರ ಮದುವೆ ಆಗಿ ಬಂದರು. ದೀಪಿಕಾನು ನನ್ನ ಬಿಟ್ಟು ಹೋದ್ಲು. ಅವಳು ನನ್ನ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ಬಿಟ್ಟೋದ್ರು. ನಮ್ಮಣ್ಣ ನನ್ನ ಜೊತೆಗಿದ್ದ ಒಂದೇ ಒಂದು ಹೋಪ್ ಇತ್ತು. ಆದರೆ ಅವನು ಮನೆ ಬಿಟ್ಟು ಹೋಗಿದ್ದ ಆ ಹೆಂಗ್ಸನ್ನ ತಾನೇ ಹೋಗಿ ವಾಪಸ್ ಮನೆ ಕರ್ಕೊಂಡ್ಬಂದಿದ್ದಾನೆ. ನಂಗೆ ಯಾರೂ ಇಲ್ಲ ಮನು, ಯಾರೂ ಇಲ್ಲ. ಆಮೇಲೆ ಇಟ್ಸ್ ಓಕೆ ಅಭಿ, ಸಮಾಧಾನ ಮಾಡ್ಕೊ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಕುಡಿಯೋದೆಲ್ಲ ಅದಕ್ಕೂ ಸೊಲ್ಯೂಷನ್ ಅಲ್ಲ ಅಲ್ವಾ? ನಾ ಏನು ಮಾಡಲಿ? ಸೊಲ್ಯೂಷನ್ ಕೊಡಬೇಕಾಗಿರೋರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರೆ ನಾ ಏನು ಮಾಡಲಿ? ಆಗಿದ್ದಾಯ್ತು, ಆ ವಿಷಯ ಅಲ್ಲಿಗೆ ಬಿಟ್ಬಿಡು. ನಿಮ್ಮ ಫಾದರ್ಗೂ ಭಾವನೆಗಳಿರುತ್ತಲ್ವಾ? ನೋಡು ನೀನೊಬ್ಬ ಬಾಕಿ ಇದೆ. ಅವ್ರ ಭಾವನೆ ಇರುತ್ತಿದ್ರೆ ವಾಟ್ ಅಬೌಟ್ ಮೈ ಭಾವನೆ? ಲೆಕ್ಕಕ್ಕಿಲ್ವಾ? ನೋಡೋರ್ಗೆ ಸಜೆಷನ್ ಕೊಡೋರ್ಗೆ ಚಂದ. ಅಕಸ್ಮಾತ್ ನಿಮ್ಮ ಫಾದರೇ ಹಿಂಗೆ ಮಾಡಿದರೆ ನಿಂಗೆ ಗೊತ್ತಾಗ್ತಿತ್ತು. ಅಭಿ, ಅದಾಗಲ್ಲ ಕಣೋ. ಇಳ್ಕೋತೀಯ ಪ್ಲೀಸ್? ವಾಟ್? ಕಾರಿಂದ ಕೆಳಗಿಳಿ ಅಂದೆ. ಕೋಪ ಮಾಡ್ಕೋಬೇಡ್ವೋ, ನನ್ನ ಮಾತಿನ ಅರ್ಥ ಅದಲ್ಲ. ಇಳ್ಕೊ ಅಂದೆ. ಅಭಿ, ಏನೋ ಮಾಡ್ತಿದ್ಯಾ? ನೀನ್ ಡ್ರೈವ್ ಮಾಡ್ತಿದ್ಯಾ? ಬೇಡ ಕಣೋ ಅಭಿ. ಅಭಿ ಅಭಿ ಈ ತಾಳಿ ಅಂದರೆ ಅರ್ಶಿಣದ ಕೊಂಬು,
ಅಥವಾ ಚಿನ್ನದ ಆಭರಣನೂ ಅಲ್ಲ. ಒಂದು ಸಂಬಂಧಕ್ಕೆ ಅಗ್ನಿಸಾಕ್ಷಿಯಾಗಿ ಕಟ್ಟಿರೋ ರಕ್ಷೆ ಇದು. ಈ ಮದುವೆಯಿಂದ ನಾವು ಯಾರಿಗೂ ತಪ್ಪು ಸಂದೇಶ ಕೊಡ್ತಾ ಇಲ್ಲ. ಯಾಕೆಂದರೆ ಒಂದು ಶುದ್ಧವಾದ ಸಂಬಂಧಕ್ಕೆ ಬೇಕಾಗಿರೋದು ಬರೀ ವಯಸ್ಸಲ್ಲ, ಅಷ್ಟೇ ಶುದ್ಧವಾದ ಮನಸ್ಸು. ಇನ್ನೇನಾದರೂ ಪ್ರಶ್ನೆ ಇದೆಯಾ ಭುವನ್? ಸದ್ಯಕ್ಕಿಲ್ಲ ಮಾಧವ್ ಸರ್. ಅದೇ ಸರ್, ನಾವಿನ್ನು ಬರ್ತೀವಿ. ಅಯ್ಯೋ ಹಾಗೆ ಹೊಟ್ರೆ, ಕಾಫಿ ಕುಡ್ಕೊಂಡು ಹೋಗಿ. ಐಮ್ ರಿಯಲಿ ಸಾರಿ ಬಾಸು. ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಎಲ್ಲದರಲ್ಲೂ ಸೋತ್ಬಿಟ್ಟೆ ಅನಿಸ್ತಾ ಇದೆ. ನನಗೆ ಯಾರೂ ಇಲ್ಲ ಅನಿಸ್ತಾ ಇದೆ. ಈ ಟೈಮಲ್ಲಿ ನನಗೆ ನಿನ್ನ ಸಪೋರ್ಟ್ ಬೇಕು. ನನ್ನ ಜೊತೆ ಸರಿಯಾಗಿ ಮಾತಾಡು ಪ್ಲೀಸ್. ನನಗೂ ನಿನ್ನ ಹೀಗೆ ನೋಡೋಕ್ಕಾಗಲ್ಲ ಸಮರ್. ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಅಂತಲೇ ನನಗೂ ಇರೋದು. ಆದರೆ ನಿನ್ನ ಜೊತೆ ಮೊದಲಿನ ಥರ ಮಾತಾಡಬೇಕು ಅಂದರೆ ನೀನು ಅಮ್ಮನ ದುಡ್ಡನ್ನ ಬಳಸ್ಕೊಂಡಿದ್ದು ತಪ್ಪು ಅಂತ ಒಪ್ಕೊಳ್ಬೇಕು. ಒಪ್ಕೋತೀಯ? ಹೌದು ಬಾಸು, ನನ್ನಿಂದ ತಪ್ಪಾಗಿದೆ ಅಂತ ನಾನು ಒಪ್ಕೋತೀನಿ. ಬಾಸು, ಅಮ್ಮನ ದುಡ್ಡು ಅಂದರೆ ಅದು ನಂದೇ ದುಡ್ಡು ಅನ್ನೋ ಅಧಿಕಾರದಲ್ಲಿ ತಗೊಂಡ್ಬಿಟ್ಟೆ. ಆದರೆ ಈಗ ಗೊತ್ತಾಗ್ತಾ ಇದೆ ಮಗ ಅನ್ನೋ ಅಧಿಕಾರ ಕಮ್ಮಿ ಆಗಿದೆ ಅಂತ. ನಾನು ಮಗ ಅನ್ನೋ ಅಧಿಕಾರದಲ್ಲಿ ದುಡ್ಡನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಆದರೆ ಈಗ ಅಮ್ಮ ನನ್ನಮ್ಮ ಮಾತ್ರ ಅಲ್ಲ, ಬೇರೆಯವ್ರ ಹೆಂಡ್ತಿನೂ ಹೌದು. ಓ, ಮಗನ ಮದುವೆನ ಮುರಿದು ಈಗ ನಿಮ್ಮ ಮದುವೆ ಬಗ್ಗೆ ಬಿಲ್ಡಪ್ ಕೊಡೋದಕ್ಕೆ ಜರ್ನಲಿಸ್ಟ್ಗಳನ್ನ ಕರೆಸಿದ್ದೀರಾ? ಅಭಿ ನಡಿ, ರೂಮ್ಗೆ ಹೋಗಿ ರೆಸ್ಟ್ ಮಾಡು. ಇನ್ನು ಬಿಡು ಬ್ರೋ, ಏನು ಒಗ್ಗರಣೆ ಡಬ್ಬಿ ಮಾಧವರೇ. ಮಗನ ಮದುವೆ ದಿನಾನೇ ನಾನು ಮದುವೆ ಆಗಿ ಮಗನ ಮದುವೆನೇ ಮುರಿದು ಬೀಳೋ ಹಾಗೆ ಮಾಡಿದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ. ಯಾರಿದ್ದೀರ ಮನೇಲಿ? ನನ್ನ ಮಗನೇ ನನ್ನ ಮನೆಗೆ ನುಗ್ಬಿಟ್ಟು ಯಾರಿದ್ದೀರ ಅಂತ ನಕ್ಕು ನಕ್ಕು ನನ್ನ ಕೆಮ್ಲೆ ಬಂದ್ಬಿಡ್ತು. ತಾತಂಗೆ ಬೇಜಾರಾಗಿದೆ ಅಂತ ಬಾಸು? ಹ್ಞೂ, ಮತ್ತೆ
ನೀನು ಅಷ್ಟು ಮಾತಾಡಾದ್ಮೇಲೆ ಬೇಜಾರಾಗದೆ ಇರತ್ತಾ? ತಪ್ಪು ಮಾತಾಡ್ಬಿಟ್ಟು ಅನಿಸ್ತಾ ಇದೆ. ತಾತಂಗೆ ಈಗಲೂ ಕ್ಷಮೆ ಕೇಳ್ತೀನಿ. ಮೊದಲ ಕೆಲಸ ಮಾಡು. ಪಾಪ ಅದೆಷ್ಟು ನೊಂದ್ಕೊಂಡಿರ್ತಾರೋ ಏನು. ಬಾ. ಮರ್ಯಾದ ಶ್ರೀರೋ ಕಾಲೋನಿಯಲ್ಲಿ ಬೇಜಾರಾಗಿದೆ ಅಂದಂಗಿತ್ತು. ನಮ್ಮ ದೇವ್ರ ಬುದ್ಧಿ ನಮಗೆ ಗೊತ್ತಿಲ್ವಾ? ನಮ್ಮ ತಾತ ಡಿಫ್ರೆಂಟು. ಅವ್ರಿಗೆಲ್ಲ ಬೇಜಾರನ್ನೋದು ಅಂಟದೇ ಇಲ್ಲ. ನಟ ಭಯಂಕರ. ಡ್ರಾಮಾ ಸೀನಿಯರ್ಸ್ ಅಂತ ಪ್ರೋಗ್ರಾಮ್ ಏನಾದ್ರೂ ಮಾಡಿದ್ರೆ ಅದ್ರಲ್ಲಿ ನಮ್ಮ ತಾತನೇ ಗೆಲ್ಲೋದು. ಎಷ್ಟೋ ಸಲ ಅನ್ಕೋತೀನಿ ಏನು ಮಾತಾಡೋಕ್ಕೆ ಹೋಗಬಾರ್ದು ಅಂತ. ಆದರೆ ಬುದ್ಧಿ ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ನಾಲಿಗೆಗೆ ಕಿವಿ ಇರಲ್ವೇ? ಏನೋ ನಮ್ಮವರು ತಮ್ಮವರು ಅಂತ 4 ಬುದ್ಧಿ ಮಾತು ಹೇಳೋದಕ್ಕೆ ಹೋದರೆ ನಾವೇ ಕೆಟ್ಟವರಾಗ್ತೀವಿ. ತಾತ, ನಿಮಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಕೆಲಸ ಸಿಗಲಿಲ್ಲ ಅನ್ನೋ ಫ್ರಸ್ಟ್ರೇಷನ್ನಲ್ಲಿದ್ದೆ, ಅದಕ್ಕೆ ಆ ಥರ ಮಾತಾಡ್ಬಿಟ್ಟೆ. ಅದರಿಂದ ನಿಮಗೆ ನೋವಾಗಿದ್ರೆ ನೋವಾಗಿದ್ರೆ ಅಂತ ಅನುಮಾನನ? ನೀನು ಹೇಳಿದ ಒಂದೊಂದು ಮಾತು ತಲೆನಲ್ಲಿ ಗಿರಿ 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 ಅಂತ ಸುತ್ತುತ್ತಾ ಇದೆ. ಹೌದಾ? ಹೇಗೆ? ಈ ಚಕ್ಲಿ ಥರ ಈಗ ತಾತ, ಸೀರಿಯಸ್ ಆಗಿ ಹೇಳ್ತಾ ಇದ್ದೆ, ದಯವಿಟ್ಟು ನನ್ನ ಕ್ಷಮಿಸಿ. ನೀನು ಆಗಲೇ ಹಾಗೆ ಮಾತಾಡಿದಾಗ ನನಗೂ ಬೇಜಾರಾಯಿತು. ಹಿರಿಯ ಅಂತ ಒಂದು ಅಹಂಕಾರ ಇರುತ್ತಲ್ಲ, ಆಗ ನಿನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡಿಕೊಂಡು ಆಗಲೇ ಅದನ್ನು ಮರೆತುಬಿಟ್ಟೆ. ಮನೆ ಮಂದಿ ಅಂದಮೇಲೆ ಹಾಗೆ ಸಾಧಿಸೋಕ್ಕಾಗಲ್ಲ ಕಣೋ. ಅದನ್ನಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ನಿಜ ತಾತ. ನೀನು ಬಂದ ತಕ್ಷಣ ನಾನು ಹಾಗೆ ಮಾತಾಡಬಾರ್ದಾಗಿತ್ತು ಏನೋ. ಆದರೆ ನನ್ನ ಉದ್ದೇಶ ಇಷ್ಟೇ ಸಮರ್ಥ. ನಾನು ಹೀಯಾರ್ಸೋ ಹಾಗೆ ಮಾತಾಡಿದೆ ಅನ್ನೋ ರೋಷಕ್ಕಾದ್ರೂ ನೀ ಏನಾದರೂ ಸಾಧಿಸಬಹುದೋ ಏನೋ ಅಂತ. ನನ್ನ ಮಾತಲ್ಲಿದ್ದಿದ್ದು ನಿನ್ನ ಬಗ್ಗೆ ಕಾಳಜಿನೇ ಹೊರತು ನಿನಗೆ ನೋವು ಕೊಡೋ ಉದ್ದೇಶ ಅಲ್ಲ ಕಣೋ. ನನ್ನ ಮೊಮ್ಮಗನಿಗೆ ಸಮರ್ಥ ಅಂತ ಹೆಸರಿಟ್ಟಿದ್ದು ಹೆಸರಿಗೆ ತಕ್ಕ ಹಾಗೆ ಸಮರ್ಥನ ಆಗಲಿ ಅಂತ. ಈಗಲೂ ಅಷ್ಟೆ, ಹೆಸರಿಗೆ ತಕ್ಕ ಹಾಗೆ ಸಮರ್ಥನ ಆಗೋ ಸಮರ್ಥ. Ready, Abhi, please. This is not the right time to talk. ನೋ, ನಾನು ಇಲ್ಲೇ ಮಾತಾಡಬೇಕು.
ಹೇಗಿದ್ರು ಇವ್ರನ್ನೆಲ್ಲ ಕರೆಸಿದಾರಲ್ವಾ, ಇವ್ರ ಮುಂದೆನೇ ಉತ್ತರ ಕೊಡ್ಲಿ. ಅಭಿ, ಇವರನ್ನೆಲ್ಲ ಕರೆಸಿದ್ದು ನಾನಲ್ಲ. ಇವ್ರಿಗೆ ನಮ್ಮ ಮದುವೆ ಬಗ್ಗೆ ಕೆಲವು ಪ್ರಶ್ನೆಗಳಿತ್ತು ಅಂತ ಬಂದರು. ಓ, ಪ್ರಶ್ನೆ ನಂದು ಇದೆ. ಅಭಿ ಪ್ಲೀಸ್ ನಡಿ ಒಳಗೆ ಹೋಗಿ ಮಾತಾಡೋಣ. ನೋ, ನಾನು ಇಲ್ಲೇ ಈಗಲೇ ಮಾತಾಡಬೇಕು. ನಿಮಗೆ ಆ ಹೆಂಗಸನ್ ಮದುವೆ ಆಗಬೇಕು ಅಂತಿದ್ದಿದ್ರೆ ನನ್ನ ಮದುವೆ ಆದ್ಮೇಲೆ ಆಗ್ಬೋದಿತ್ತು. ಅವತ್ತೇ ಯಾಕಾದ್ರಿ? ನನ್ನ ಮದುವೆ ಮುರಿದು ಬೀಳೋ ಹಾಗೆ ಯಾಕೆ ಮಾಡಿದ್ರಿ? ಹೇಳಿ, ಉತ್ತರ ಹೇಳಿ. ಸರ್, ನಿಮ್ಮ ಇಂಟರ್ವ್ಯೂ ಮುಗ್ದಿರ್ಬೇಕಲ್ವಾ? ನೀವೀಗ ಹೊರಡಿ. ಅದೇಗಾಗುತ್ತೆ, ಇದು ನಮ್ಮ ಇಂಟರ್ವ್ಯೂ ಸಂಬಂಧಪಟ್ಟಿದ್ದೆ ಅಲ್ವಾ? ಅದೇ ಟಾಪಿಕ್ ಬಗ್ಗೆ ಮಾತಾಡ್ತಿದಾರಲ್ಲ. ನಮಗೆ ಪ್ರಿವಸಿ ಬೇಕು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬನ್ನಿ ಎಲ್ರು, ದೊಡ್ಡವ್ರ ಮನೆ ಮಕ್ಕಳ ಕತೆ ಇಷ್ಟೇ. ಏಯ್ ನಿಂತೆ, ಇರೋ ಗುರು, ನಾನು ಇನ್ನೂ ಮಾತಾಡೋದಿದೆ.